ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದ್ಬಿಟ್ಟೆ. ಕರಣ್, ನೀವ್ ಹೀಗೆಲ್ಲ ಬರೋದು ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನೀವ್ ಹಿಂಗ್ ಹೇಳ್ತೀರಾ ಅಂತಾನೆ ನಾನ್ ನಿಮ್ಗೆ ವಿಷಯ ತಿಳಿಸ್ಬಿಟ್ಟೆ ಬಂದಿರೋದು. ಹೌದಾ? ಹ್ಞೂ, ಮತ್ತೆ ನಾನು ಕೂಡ ತುಂಬಾ ಡಿಸಿಪ್ಲಿನ್. ಬೇಕಾದ್ರೆ ನಿಮ್ ಫೋನ್ ಚೆಕ್ ಮಾಡಿ, ನಾನಿಲ್ಲಿ ಬರ್ತಿದ್ದೀನಿ ಅಂತ ಮುಂಚೆನೆ ಮೆಸೇಜ್ ಮಾಡಿ ಬಂದಿದ್ದೀನಿ. ಸಾರಿ, ಆದ್ರೆ ನಾನು ಆ ಮೆಸೇಜ್ ಇನ್ನೂ ನೋಡಿಲ್ಲ. ನೋಡಿಲ್ಲ ಅಂದ್ರೆ ಅದ್ ನನ್ ತಪ್ಪ. ಅಯ್ಯೋ, ನಾನೇನು ನೋಡಿದ, ನಂದೇನು ತಪ್ಪಿಲ್ಲ. ಏಯ್, ಇವಾಗ ಇಲ್ಲಿ ಏನಾಯ್ತು ಅಂತ ಕಣ್ಮುಚ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಕಣ್ಬಿಡು, ಗೂಬೆ ತರ ಆಡ್ಬೇಡ. ನಾನೇನೋ ತಮಾಷೆ ಮಾಡಿದೆ, ನೀನ್ ಯಾಕೆ ಹೆಂಗಾಡ್ತೀಯಾ? ತಗೋ ನೀನ್ ಕೊತ್ತಂಬರಿ ಸೊಪ್ಪು. ಸರ್, ಕಂಗ್ರ್ಯಾಚುಲೇಷನ್ಸ್, ಬೋತ್ ಆಫ್ ಯು. ಸರ್, ನೀವಿಬ್ರು ಒಂದಾಗಿದ್ದು ತುಂಬಾ ಖುಷಿ ಆಯ್ತು. ಒಂದು ಸ್ಮಾಲ್ ಸಜೆಷನ್ನು, ಈ ಬಜಾರಿ ಹತ್ರ ಸ್ವಲ್ಪ ಹುಷಾರು. ಇರ್ತೀನಿ. ಮತ್ತೆ ಇವಳು ಯಾವಾಗಲೂ ತಣ್ಣಗಿರಕ್ಕೆ ಐಸ್ ಕ್ರೀಮ್ ಕೊಡಿಸ್ತಾನೆ ಇರಿ. ಸಂಪತ್, ನಿಂದು ಜಾಸ್ತಿ ಆಯ್ತು ಕಣ. ಮಿಸ್ಟರ್ ಕರಣ್, ನೀವ್ ಬಂದಿದ್ದು ನನ್ನ ನೋಡಕಂತಲ್ವಾ? ಹಾ, ಈಗ ನೋಡಿದಾಯ್ತಲ್ಲ. ಮತ್ ಇನ್ನೇನ್ ಮಾಡ್ತಿದ್ದೀರಾ? ಹೊರಡಿ. ನಿಮ್ಗೆ ಹೇಳ್ತಿರೋದು ಇಲ್ಲಿಂದ ಹೊರಡಿ ಅಂತ. ಸರಿ, ನಾವು ಇಲ್ಲಿಂದ ಹೊರಡ್ತೀನಿ. ನಾನು ನಿಂದೆಲ್ಲ ಹೇಳಿದ್ದು ಇವ್ರಿಗೆ. ನೀ ಬಂದು ಈರುಳ್ಳಿ ಕಟ್ ಮಾಡು. ಹೇಳ್ತಿದ್ದೇನೆ, ನನ್ನ ಲೈಫಲ್ಲಿ ನನಗೆ ತುಂಬ ಹತ್ತಿರವಾದವಳು ಅಂದರೆ ನನ್ನ ಫ್ರೆಂಡ್ ಅನು. ಅವಳ ಲೈಫಲ್ಲಿ ಏನೇನೋ ನಡೀತಿರ್ಬೇಕಾದ್ರೆ ನಾನು ಖುಷಿಯಾಗಿ ಮದುವೆ ಆಗೋಕ್ಕಾಗೋದಿಲ್ಲ. ಸೊ ನನ್ನ ಮದುವೆ ಅದ್ರ ಪ್ರಿಪ್ರೇಷನ್ಸ್ ಎಲ್ಲ ಅನು ಬಂದಮೇಲೆ ಆಗೋದು. ಇದಕ್ಕೆ ನಿಮ್ಗೆ ಒಪ್ಕೆನಾ? ಖಂಡಿತ ಇದೆ. ನಿಮ್ಗೋಸ್ಕರ ಇಷ್ಟು ದಿವಸನೇ ಕಾತಿದ್ದೀನಿ. ಇನ್ ಸ್ವಲ್ಪ ದಿವಸ ಕಾಯ್ದಕ್ಕಾಗಲ್ವಾ? ನಿಮ್ಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಕಾಯ್ತೀನಿ ಗೊತ್ತಾ? ಈ ಸ್ಮೈಲ್ಗೆನೆ ಇಷ್ಟೊತ್ತು ಕಾಯ್ತಿದೆ. ಥ್ಯಾಂಕ್ಸ್ ಫಾರ್ ದಿಸ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.